ಎಲೆ ಇಲ್ಲ ನಮ್ಮ ತಾಯಿ ಎಲ್ಲೋದ್ರು? ನನಗೇನ್ರಿ ಗೊತ್ತು? ನನ್ನ ಕೇಳಿದ್ರೆ ನಾನೇನೇ ಹೇಳಾನೆ. ನನಗೆ ಗೊತ್ತಿಲ್ಲಪ್ಪ, ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಮಗಳ ಮನೆಗೆ ಹೋಗ್ತೀನಿ ಅಂದ್ಬಿಟ್ಟು ಹೋದ್ರು. ಅದೇನು ಏನು ನನಗೇನು ಗೊತ್ತು? ಅಲ್ಲೋಗಿ ಒಂದ್ಸಲ ವಿಚಾರಿಸಿ ನೋಡಿ. ನನ್ಗೆ ಯಾಕೋ ನಿನ್ನ ಮೇಲೆ ಅನುಮಾನ. ನೀನೇನಾದ್ರು ಬಂದಾಗ ಬೋದ್ಗಿದ್ದು ಕಳಿಸ್ಬಿಟ್ಟ ಅಂತ. ನಾನೇನಿಗೆ ಬೈಲಿ? ನಾನು ಒಬ್ಳೇನ ನಿಮ್ಗೆ ಕಾಣೋದು? ದೇವರಣೆಗೂ ನನಗೂ ಅದಕ್ಕೂ ಸಂಬಂಧ ಇಲ್ಲ ಕಣ್ರಿ. ಎಲ್ಲೋದ್ರೂ ಯಾರು ಗೊತ್ತು? ನನಗೆ ಗೊತ್ತಿಲ್ಲ. ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ತಿದ್ದೆ. ಅದಕ್ಕೇನಾರೇ ಮನ್ಸು ಕೆಡ್ಸ್ಕೊಂಡು ಹೊಂಟೋಗ್ಬಿಟ್ರ ಅಂತ. ಇದೊಳೆ ಸರಿ ಐತಲ್ಲ ನಿಮ್ಮದು. ಮನೆ ಅಂದಮೇಲೆ ಎಲ್ಲ ಕೆಲಸನೂ ಮಾಡಬೇಕು. ನಾನು ಒಬ್ಳೆ ಸಾಯಿಲ್ಲ. ಸ್ವಲ್ಪ ಕೆಲಸ ಮಾಡ್ಕೊಟ್ಬಿಟ್ರೆ ಏನಾಯ್ತಾರೆ? ನಿಮ್ಮಮ್ಮ ಸಮದೋಯ್ತಾರಾ? ಏನಿದು ನಿಮ್ಮದು? ನಿಜವಾಗ್ಲೂ ತುಂಬ ಆಯಿತು, ಅತಿ ಆಯಿತು ನಿಮ್ಮದು. ಏನು ಸೀಮೆಗಿಲ್ ತಾಯಿ ಪಡೆದಿದ್ದೀರಾ ನೀವು? ಸೀಮೆಗಿಲ್ದವ್ರು ಪಡೆದಿದ್ದೀರಾ ಹೇಳಿ? ನೋಡಂಗೆಲ್ಲ ಅನ್ಬೇಡ ನೀನು, ನಂಗೆ ಬೇಜಾರಾಯ್ತದೆ. ಎಷ್ಟೇ ಆದ್ರೂ ನಮ್ಮ ತಾಯಿ ನನ್ಗೆ ಹೆಚ್ಚು ಅಲ್ವಾ? ಹೌದ್ರಿ, ನಿಮ್ಮ ತಾಯಿಯವ್ರು ನಿಮ್ಗೆ ಹೆಚ್ಚು. ಇಲ್ಲ ಅಂತ ಯಾರು ಹೇಳಿದ್ದು? ಇಲ್ಲ ಅಂತ ಹೇಳಿದ್ನ ನಾನು? ಸುಮ್ಮನೆ ಏನಕ್ಕೆ ಹಿಂಗೆ ಆಡ್ತಿದ್ದೀರಿ ನೀವು? ನಾನು ಕಳಿಸಿಲ್ಲ ಕಣಪ್ಪ, ಸುಮ್ಮನೆ ನನ್ನ ಮೇಲೆ ಕೇಳ್ಬೇಡ ನೀನು. ಆಮೇಲೆ ದೇವ್ರ ಹಣೆಗೂ ನಾನು ಕಳಿಸಿಲ್ಲ. ನಾನೇನಕ್ಕೆ ಅವ್ರಿಗೆ ಕಳಿಸ್ಲಿ? ಅವರೇ ತಾನೇ ಮಗಳ ಮನೆಗೆ ಹೋಗ್ತೀನಿ ಅಂತ ಹೋಗಿದ್ದು. ಅದಾದ್ಮೇಲೆ ಅವ್ರೆಲ್ಲಿ ಬಂದಿದ್ದಾರೆ? ನಿಮ್ಮ ಮುಂದ್ಗಡ್ಲೆ ಹೋಗ್ನಿಲ್ವಾ ಹೇಳ್ಬಿಟ್ಟು 4 ದಿನ ಇದ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು? ನೋಡು, ಅಲ್ಲಿ ಹೋಗಿ 100 ಕಡೆ ಬಂದಿರೋದಕ್ಕೆ ಹೇಳ್ತಾ ಇರೋದು. ಅಲ್ಲಿ ಇಲ್ವಂತೆ, ನಮ್ಮ ಅಕ್ಕ ಏನೋ ಬೋದ್ ಕಳಿಸ್ಬಿಟ್ಲಂತೆ. ಅದಕ್ಕೆ ನಾವು ಜವಾಬ್ದಾರಿ ಯಾಕಾಯ್ತದ? ಅದೇ ಇದಕ್ಕೆ ಅದೇನೋ ಅವಕ್ಕೆಲ್ಲ ಹೋಗಿ ಒಳೆಯೋ ಬಾವೆ ಬಿದ್ದು ಸತ್ತಿರ್ಬೇಕು. ಅದಕ್ಕೂ ನನಗೂ ಏನು ಸಂಬಂಧ? ಸುಮ್ಮನೆ ಇಲ್ದೋದೆಲ್ಲ ನನ್ನ ತಲೆ ಮೇಲೆ ಹಾಕ್ಬೇಡಿ ನೀವು. ಅಲ್ಲ ಅಲ್ಲೇ ಅಕ್ಕ ಬೋದ್ ಕಳಿಸಿದ್ಮೇಲೆ ಇಲ್ಲಿಗೆ ಬರ್ಬೇಕಲ್ವಾ? ಇಲ್ಲಿ ಬಿಟ್ರೆ ಇನ್ನೆಲ್ಗೂ ಹೋಗಿರೋಕೆ ಸಾಧ್ಯ? ಅಯ್ಯೋ, ಇದೊಳೆ ಸರಿ ಆಯ್ತಲ್ಲ. ನಾನೇನು ಮಾಡೋದು? ನನಗೇನು ಗೊತ್ತು? ಇದೊಳೆ ಸರಿ, ನಿಮ್ದೊಳೆ. ಸುಮ್ಮನೆ ತಲೆ ತಿನ್ಬೇಡಿ ನೀವು. ಅಲ್ಲ, ಕೆಲಸಕ್ಕೆ ಅಂತ ಹೋಗ್ಬಿಟ್ಟು ಈಗ ಬಂದಿದ್ದೀರಿ ಮನೆಗೆ. ಮನೇಲಿ ಏನು ಎಂತೂ ನನ್ನ ಹೆಂಡತಿ ಸುಖ ಏನು ಕಷ್ಟ ಇರೋದಕ್ಕೆ ಕೇಳೋಷ್ಟು ಸತ್ತೀರಾ ನಿಮಗೆ? ಬಂದ ತಕ್ಷಣ ಅದು ಇದು ಅಂತ ಕಿರಿಕ್ ಮಾಡಿ ಹಾಕ್ಕೊತೀರಾ ನೀವು. ಚೂ, ಏನು ನೆಮ್ಮದಿನೇ ಇಲ್ಲ ಮನೆ ಸೇರುತ್ತವೆ ನನಗೆ. ಹಂಗಲ್ಲ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ ನೀನು. ಏನಕ್ಕೆ ಹಿಂಗೆ ಆಡ್ತಾ ಇದ್ದೀನಿ ನೀನು? ನಾನು ಹೇಳೋದು ಅರ್ಥ ಮಾಡ್ಕೊ. ಅವು ಹಂಗೆಲ್ಲ ಹೋಗೋಕ್ಕಿಲ್ಲ. ಅಲ್ಲಿ ಅಕ್ಕ ಬೋದ್ ಕಳಿಸಿದಾಳಂತೆ. ಇವಾಗ ಎಲ್ಲಿ ಹೋಗಿದಾರೋ ಏನೋ ಅಂತ ಅದು ಬರೀ ಯತ್ನೆ ಆಗ್ಬಿಟ್ಟೈತೆ ನನಗೆ. ಎಲ್ಲಾರೇ ಹೋಗ್ಲಿ ಬಿಡಿ, ನಾವೇನು ಮಾಡೋಕ್ಕಾಯ್ತದೆ? ನಾನು ಅವತ್ತೇ ಹೇಳಿಲ್ವಾ ಹೋಗ್ಬೇಡಿ ಇರಿ ಇಲ್ಲೇ ಅಂತ? ನನಗೆ ಕೆಲಸ ಮಾಡ್ಕೊಡ್ಬೇಕಾಯ್ತದೆ, ಹೆಲ್ಪ್ ಮಾಡ್ಕೊಡ್ಬೇಕಾಯ್ತದೆ ಅಂದ್ಬಿಟ್ಟು ಹೋದ್ರು ನಿಮ್ಮವ್ವ. ಇವಾಗ ನಾನೇನು ಮಾಡೋಕ್ಕಾಯ್ತದೆ? ಇದೊಳೆ ಸರಿ ಆಯ್ತಪ್ಪ ನಿಮ್ಮದು. ಸುಮ್ಮನೆ ತಲೆ ತಿನ್ಬೇಡಿ ನೀವು. ನಿಮ್ದೊಳೆ ರೋದನೆ ಹೋಯ್ತು ನನಗೆ. ಸರಿ ಆಯಿತು, ಅಕಸ್ಮಾತ್ ಬಂದ್ರೂ ಏನು ಮಾತಾಡಬೇಡ. ನೀನು ಏನು ಮಾಡೋಕ್ಕಾಯ್ತದೆ? ಸುಮ್ಮನೆ ಅವ್ರ ಜೀವನ ಅವರೇ ಹಾಳು ಮಾಡ್ಕೊತಾವ್ರೆ. ಅಣ್ಣ ಇಷ್ಟು ಚೆನ್ನಾಗಿದ್ದು ಅದಕ್ಕೆ ಮನೆ ತುಂಬ್ದಂಗಿತ್ತು. ಎಲ್ಲಾನು ದೂರ ಮಾಡಿಬಿಟ್ಟು ಇವತ್ತು ಸುಮ್ಮನೆ ಮನ್ಸಿಗೆ ಭಾಳ ಬೇಜಾರಾಗ್ಬಿಟ್ಟು ನನಗೆ. ನೋಡ್ರಿ, ಯಾರನ್ನೂ ಕಟ್ಕೊಂಡು ನಮಗೇನು? ನಮ್ಮ ಜೀವನ ಸರಿಯಾಗಿದ್ರೆ ಅಷ್ಟೇ. ನಮ್ಮ ಜೀವನ ನೋಡ್ಕೊಂಡು ನಾವು ಇರೋದು ಕಲಿಬೇಕು ಹೊರತು ಇವ್ರನ್ನ ಬಗ್ಗೆ ನಿಮ್ಮ ಥರ ತಲೆ ಕೆಡಿಸ್ಕೊಂಡು ತಲೆನ ಲೂಸ್ ಮಾಡ್ಕೊಳಕ್ಕೆ ನಾನು ಬರೋಕ್ಕಿಲ್ಲ ಕಣಪ್ಪ. ನಾನು ಅವಕ್ಕೆಲ್ಲ ನನ್ನ ತಲೆನೇ ಕೆಡಿಸ್ಕೊಡಲ್ಲ ನಾನು. ನೀವೇನಾದರೂ ಅಂದ್ಕೊಳ್ಳಿ, ಏನು ಸ್ವಾರ್ಥಿ ಥರ ಮಾತಾಡ್ತಾಳೆ ಅಂತ ಅಂದ್ಕೊಂಡು ಸಿಕ್ಕಿಲ್ಲ. ನಮಗೂ ಮಗು ಇದೆ. ಆ ಮಗುದ ಬಗ್ಗೆ ಜೀವನದ ಬಗ್ಗೆ ನಾವು ತಲೆಗೆಡ್ಸ್ಕೋಬೇಕು ಹೊರತು ನಿಮ್ಮ ಅಮ್ಮನ ಬಗ್ಗೆ ಅವ್ರ ಬಗ್ಗೆ ಇವ್ರ ಬಗ್ಗೆ ತಲೆಗೆಡ್ಸ್ಕೊಂಡು ಕೂತ್ಕೊಂಡ್ರೆ ಆಗುತ್ತಾ? ನಿಮ್ಮಮ್ಮ ಇವತ್ತಿದ್ರಿ ಇದ್ರೆ ಈ ಊರು ಎದುರು ಮುಂದೂರು. ಅವ್ರು ಹೆಂಗಾದ್ರು ನಡೀತದೆ ಜೀವನ, ನಮ್ದಂಗೆ ಆಯ್ತದ? ಸುಮ್ಮನೆ ತಲೆ ಕೆಡ್ಸ್ಕೊಳ್ತಾನೆ ಸುಮ್ಮನಿರಿ ನೀವು. ಹಂಗಲ್ಲ, ನಾನು ಡ್ಯೂಟಿಗೆ ಹೋದ್ರೂ ಪಾಪ ನೀನು ಒಬ್ಬಳೇ ಇರಬೇಕಾಯ್ತದೆ. ಈಗ ಹೂವು ಇದ್ರೆ ನನಗೊಂದು ಧೈರ್ಯ. ಹಂಗ ನನ್ನ ಮೇಲೆ ನಂಬಿಕೆನೇ ಇಲ್ವಾ ನಿಮಗೆ? ನಂಬಿಕೆ ಇಲ್ವಾ ಹೇಳಿ? ನಂಬಿಕೆ ಪ್ರಶ್ನೆ ಎಲ್ಲ ಭಯ ಆಗ್ತೀವ ನಿಂಗೆ? ಯಾಕೆ ಭಯ ಆಯ್ತದೆ? ನಮ್ಮನೇಲಿ ನಾವಿರಕ್ಕೆ ಮಗು ಇರಲ್ವಾ? ನನಗೇನು ಭಯನೂ ಆಯ್ಕಿಲ್ಲ, ಎಂಥದೂ ಇಲ್ಲ. ಸುಮ್ಮನೆ ತಲೆ ತಿನ್ಬೇಡಿ ನೀವು. ಅವ್ರನ್ನೇ ನಾನೇನು ಓಡಿಸಿಲ್ಲ. ನಾನು ನಿಮ್ಮ ಕಣ್ಣು ಮುಂದೆ ಅಂತಾನೆ ಹೋಗಿದ್ದು. ಅವರು ಏನೋ ನಮ್ಮ ಮನೇನೇ ವಿಚಿತ್ರ, ಏನು ಅಂತಲೇ ಅರ್ಥ ಆಯ್ತಾ ಇಲ್ಲ ನನಗೆ. ವಿಚಿತ್ರ ಅಷ್ಟೇ ಅಲ್ಲ, ವಿಚಿತ್ರ ನಿಮ್ಮ ಮನೆ ಜನಗಳು. ಏನಾದರೂ ಮಾಡ್ಕೊಳ್ಳಿ, ನನ್ನ ತಲೆ ತಿನ್ಬೇಡಪ್ಪ. ನಿನಗೆ ನಿಮ್ಮ ಅವ್ವ ಹೋಗೋರೆ ಅಂತ ನಿಮ್ಗೆ ಬೇಜಾರಿದ್ರೆ ಕುಂತ್ಕೊಂಡು ಒಂದು ಮೂಲೆಯಲ್ಲಿ ಹತ್ಬಿಡು. ಅದು ಬಿಟ್ಬಿಟ್ಟು ನನ್ನ ತಲೆ ತಿನ್ಬೇಡ ನೀನು. ನಾನೇನು ಯಾರನ್ನೂ ಆಡಿ ಕಳಿಸಿಲ್ಲ ನಾನು. ಹೋಗಿ ಅಂದ್ಬಿಟ್ಟು ಮನೆಯಿಂದ ಆಚೆ ಹೋಗಿ ಅಂದ್ಬಿಟ್ಟು. ನಿಮ್ಮ ಅವ್ವನಿಂದ ನಿಮ್ಮ ಅವ್ವ ಹೋಗಿದ್ದಾರೆ, ಅದಕ್ಕೆ ನಾನೇನು ಮಾಡೋಕ್ಕಾಯ್ತದೆ? ಸರಿ ಬಿಡು, ಆಯಿತು, ಸರಿ ಬಿಡು. ಬಂದ್ರೂ ಏನು ಮಾತಾಡೋಕೆ ಹೋಗಬೇಡ ನೀನು. ಸರಿ ಆಯಿತು. ನಾನೇನಕ್ಕೆ ಮಾತಾಡಲಿ? ನಾನೇನು ಮಾತಾಡೋದಿಲ್ಲ. ಏನು ನಾನು ಒಬ್ಳೆ ನಿಮ್ಮ ಕಣ್ಣು ಕಾಣೋದು? ಸುಮ್ಮನೆ ಇರೋಕ್ಕಾಗಲ್ವ ನಿಮಗೆ? ಏನೇನೋ ಮಾತಾಡಿ ನನ್ನ ತಲೆ ತಿಂತೀಯಲ್ಲ. ಅಪರೂಪದಾಗ ಮನೆಗೆ ಬತ್ತೀಯ. ಮನೇಲಿ ನಿಮ್ಮದೇ ಇರೋಣ ಗೊತ್ತು ಅಂತಾನೆ ಬಿಟ್ಟು ಬಂದಾಗಲೇ ಕಿರಿಗೆ ಶುರು ಮಾಡ್ಕೊಬತ್ತೀಯ. ಅವರು ಹೋದ್ರೆ ಎಲ್ಲರೂ ಹೋಗಿರ್ತಾರೆ, ಅವ್ರ ನಂಟ್ರ ಮನೆಗೆಲ್ಲವ ವಯಸ್ಸಾಗಿದೆ, ಎಲ್ಲರೂ ಸುತ್ತಾಡ್ಕೊಂಡು ಆರಾಮಾಗಿರಲಿ ಬಿಡು. ಅದಕ್ಕೆ ನಾವೇನು ಮಾಡೋಕ್ಕಾಯ್ತದೆ? ನಾನೇನು ಓಡಿಸಿದ್ದೀನಿ ಅವ್ರನ್ನ. ಸರಿ ಬಿಡು, ಆಯಿತು. ಈಗ ನೀನು ಓಡಿಸಿದ್ಯಾ ಅಂತ ನಾನು ಹೇಳಿದ್ನಾ? ನಾನು ಯಾವಾಗ ನಂದೆ ಅವನಿಗೆ ಭಾಳ ಬೇಜಾರಾಗದೆ. ಮನೇನು ಆಸ್ತಿನೂ ನೀನು ಬರ್ಸ್ಕೊಂಡಿದೆಯಾ? ಇದಕ್ಕೆಲ್ಲ ಕಾರಣ ಇಲ್ಲ. ಬಂದ್ಬಿಡು. ನಾನು ಕಷ್ಟಪಟ್ಟು ಸಂಪಾದನೆ ಮಾಡಿ ಮನೆ ಯಾವ ಥರ ಇತ್ತು ನಿಮ್ಮ ಮನೆ, ಅದಕ್ಕೆಲ್ಲ ಅಷ್ಟೊಂದು ನೀಟ್ ಮಾಡಿಸಿ ನಾನು ಎಲ್ಲ ತಂದಿಟ್ಟು ಐಟಮ್ಸ್ ಎಲ್ಲ ತಂದಿಟ್ಟು ನಮ್ಮ ಮನೆ ಅರಮನೆ ಥರ ಕಾಣಬೇಕು ಅಂತ ಮಾಡಿದೆ ನೋಡು. ನನಗೆ ನೀನು ಇದು ಮಾತು ಹೇಳಲೇಬೇಕು. ಇನ್ನೇನು ನಿಮ್ಮ ಅಣ್ಣನಿಗೂ ನಿಮ್ಮ ಅತ್ತಿಗೆಗೂ ಬರ್ಕೊಟ್ಬಿಡ್ಬೇಕಾಗಿತ್ತ ಮನೇನ? ಬಿಟ್ಟಿದ್ರೆ ನಿಮ್ಮ ಅಣ್ಣನಿಗೂ ಅತ್ತಿಗೆಗೋ ಇಲ್ಲ ಮಗಳಿಗೋ ಬರ್ಕೊಟ್ಬಿಡೋಳು ನಿಮ್ಮವ್ವ. ಅದಕ್ಕೆ ನಾನು ಹುಷಾರಲ್ಲಿ ಬರ್ಸ್ಕೊಂಡಿರೋದು. ಈಗ ನಾನು ಮನೆ ಮಾರ್ಬಿಟ್ಟಿದ್ದೀನಾ? ಏನು ಹಿಂಗೆ ಮಾತಾಡ್ತಾ ಇದ್ದೀನಿ ನೀನು? ನಿನಗೆ ನಿನ್ನ ಸಂಸಾರ ಚೆನ್ನಾಗಿರ್ಬೇಕು ಅನ್ನೋ ಆಸೆ ಇಲ್ವಾ ನಿನಗೆ? ಹಾಂ, ಬರ್ಸ್ಕೊಂಡಿರೋದ್ರಲ್ಲಿ ಏನು ತಪ್ಪು? ನೀನು ಈ ಕೆಲಸ ಮಾಡೋಕ್ಕಾಯ್ತೈತಾ? ಬರ್ಸ್ಕೊಳಕ್ಕಾಯ್ತೈತಾ? ಅಷ್ಟೊಂದು ಸಂಪಾದನೆ ಮಾಡಿ ನಾವು ಹಗಲು ರಾತ್ರಿ ದುಡ್ದು ಈ ಮನೆ ಮೇಲೆ ಬಂಡವಾಳ ಹಾಕಿದ್ದೀವಿ. ಈಗ ಯಾರಿಗೋ ಕೊಟ್ಬಿಡ್ಲಿ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ಬೇಕಾಗಿತ್ತಾ? ಏನು ಮಾತು ಅಂತ ಆಡ್ತೀಯ ನೀನು? ತಲೆ ಇಲ್ವಾ ನಿನಗೆ? ಹಂಗಲ್ಲ,
ನೋಡು ಅಣ್ಣ ಉಣ್ಣ ಮಕ್ಳು ಬದುಕಿಲ್ಲ ವೀಸಾ ಕೊಡ್ದ ಬದುಕವ ನಿಜವಾಗ್ಲೂ ಈ ಮನೆ ಖರ್ಚು ಮಾಡ್ಬೇಕಾದ್ರು ಮನೆ ರೆಡಿ ಮಾಡಿಸ್ಬೇಕಾದ್ರು ಅವನು ದುಡ್ಡು ಹಾಕಿದಿರ್ತಾನೆ ಅದನ್ನ ಅಣ್ಣನ ಕೆಲಸ ಮಾಡಿದಿರ್ತಾನೆ ಅದನ್ನ ಅರ್ಥ ಮಾಡ್ಕೋಬೇಕಾದ್ರು ನೀನು ಎಷ್ಟು ಕೆಲಸ ಮಾಡಿದ್ರು ಹೇಳು ಅವರು ಹೊಲದಲ್ಲೆಲ್ಲ ಕೆಲಸ ಮಾಡಿ ಅದ್ರಲ್ಲಿ ಬಂದು ದುಡ್ಡಿಂದನೂ ಮನೆಗೆ ಮೇಲೆ ಬಂಡವಾಳ ಹಾಕಿತ್ತಾನೆ ಅವರು ಅಣ್ಣ ಕಷ್ಟಪಟ್ಟು ಅದಕ್ಕೆ ಹೊಲದಲ್ಲಿ ದುಡಿನಿಲ್ಲ ಅಂದಿದ್ರು ಸಾಧ್ಯ ಆಯ್ತಿತ್ತ ಹೇಳು ನಾವರ ನಳ್ಳ ಕೂತ್ಕೊಂಡು ಕೆಲಸ ಮಾಡ್ತಿದ್ದೋ ಆದರೆ ಅವರು ಬಿಸಿಲು ಬೆಂಕಿ ಅಂತ ಕೆಲಸ ಮಾಡಿಲ್ಲ ಹೊಲದಲ್ಲಿ ಇವಾಗ ಏನಿವಾಗ ನಿನ್ಗೆ ಇರೋಕೆ ಇಷ್ಟ ಇದ್ರೆ ಇರು ಇಲ್ದ್ರೆ ನೀನು ಹೋಯ್ತಾ ಇರು. ನಾನು ಯಾರಿಗೂ ಯಾವ ಸೆಂಟಿಮೆಂಟ್ಗೂ ಬಗ್ಗೋ ಮಗಳಲ್ಲ ನಾನು. ನನ್ನ ಹತ್ರ ನೀನು ಸೆಂಟಿಮೆಂಟ್ ಕೊಡೋದು ಹೊಡೆಯಕ್ಕೆ ಬರಬೇಡ ನೀನು. ಓ ಇದ್ರೆ ಇರು ಇಲ್ದ್ರೆ ನೀನು ಹೋಗು. ಇದೇ ನಿಂಗಂತ ಇದ್ದೀನಿ ನನ್ನ ಮನೆಯಿಂದ ನನ್ನೇ ಓಡಿಸ್ತಾ ಇದೆಯಲ್ಲ ನೀನು. ಇನ್ನೇನು ಮಾಡೋಕ್ಕಾಯ್ತದೆ ಇರು ಅಂದ್ರೆ ಇರೋಕ್ಕಿಲ್ಲ ಅಂತ ಇದೆಯಲ್ಲ. ಇಷ್ಟ ಇದ್ರೆ ಇರ್ಬೋದು ಕಷ್ಟ ಆಗೋರು ಹೋಗ್ಬೋದು ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ಮತ್ತು ಹೇಳ್ತಾ ಇದ್ದೀನಿ ಸುಮ್ಮನೆ ಇರು ಅಂತ. ನಮ್ಮ ಮಕ್ಕಳು ಭವಿಷ್ಯ ನಾವು ನೋಡಬೇಕು. ಅವ್ರಿಗೆ ಇವ್ರಿಗೆಲ್ಲ ಅದೇ ಬಿದ್ದಿಲು ಹೋಗೋರಿಗೆಲ್ಲ ಕೊಟ್ಬಿಟ್ರೆ ಆಮೇಲೆ ನಾವೇನು ಮಾಡೋಕ್ಕಾಯ್ತದೆ. ನಿಂದೊಳೆ ಸರಿ ಐತಲ್ಲ ನಿಂದು. ನಾನೇನು ನಿಮ್ಮ ಅವ್ವನ ಕತ್ತಿಟ್ಟು ತಳ್ಳಿದ್ದೀನ. ಮಗಳ ಮನೆಗೆ ಹೋಯ್ತೀನಿ ಅಂದ್ಬಿಟ್ಟು ಹೋದ್ಲು. ಮಗಳೆಲ್ಲ ಅವಮಾನ ಮಾಡಿ ಕಳ್ಸೋಳೆ ಎಲ್ಲ ಹೋಗವಳೆ. ಅದಕ್ಕೆ ನಾನೇನು ಜವಾಬ್ದಾರಿ ಹಾಕಾಗುತ್ತೆ. ಇವೆಲ್ಲ ನನ್ನ ಹತ್ರ ಇಟ್ಕೊಳ್ಳೇ ನೀನು. ನಿನಗೆ ಹೆಂಡತಿ ಮಗುನ ಒಂದು ಪರಿಜ್ಞಾನ ಇದ್ದಿದ್ರೆ ನೀನು ಈ ಥರ ಎಲ್ಲ ಮಾತಾಡ್ತಿರ್ಲಿಲ್ಲ. ನಾವು ಇವತ್ತು ನಮ್ಮ ಸ್ವಾರ್ಥಿಗಳಾಗಿದ್ರೇ ಬದುಕೋಕ್ಕಾಗೋದು ಅದನ್ನ ಕಲಿ ನೀನು. ಅದು ಬಿಟ್ಬಿಟ್ಟು ನನಗೆ ವೇದಾಂತ ಸಿದ್ಧಾಂತ ಹೇಳಕ್ಕೆ ಬರಬೇಡ ನೀನು. ಸರಿ ಬಿಡು ಆಯಿತು. ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ. ನಿನ್ನ ಮುಂದೆ ಬಾಯ್ ಬಿಟ್ಕೊಂಡ್ರು ಏನು ಪ್ರಯೋಜನ ಇಲ್ಲ. ದುಡ್ಡು ಕಾಸೆ ಮುಖ್ಯ ಅಲ್ಲ, ಮನ್ಸೂನ್ಗೆ ಸಂಬಂಧಗಳು ಮುಖ್ಯವಾಗಿರ್ತವೆ. ಹೌದೌದು, ಸಂಬಂಧಗಳು ಕೂತ್ಕೊಂಡ್ರೆ ಊಟ ಕೊಡುತ್ತೆ. ಕೆಲಸ ಮಾಡಿದ್ರೆ ಹೋಗ್ಬೇಡ ನೀನು. ನಿನ್ನ ಸಂಬಂಧಿಕರ ಮನೆಗೆ ಹೋಗಿರೋ ಒಂದು ತಿಂಗಳು ವರ್ಷ ಗೊತ್ತಾಗುತ್ತೆ ಯಾವ ಥರ ಇರ್ಸ್ಕೊತಾರೆ ಅಂದ್ಬಿಟ್ಟು. ನೋಡು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡು. ಓದಿರೋ ನೀನು ಸುಮ್ಮನೆ ತಲೆ ತಿನ್ಬೇಡ. ನಿಮ್ಮ ಹೂವು ಹೋಗಿರೋದ್ಕಂತೂ ನಾನಂತೂ ಕಾರಣ ಅಲ್ಲ ಕಣಪ್ಪ. ಸುಮ್ಮನೆ ನನ್ನ ಮೇಲೆ ಗೂಬೆ ಕೂಸ್ಬಿಟ್ಟು ಆಮೇಲೆ ಪಾಪ ಎಲ್ಲೋಗಿದ್ದಳು ಏನೋ ಹೂವು ಅಂತಾರೆ. ಅದೇ ಅನುಮಾನ ನನಗೆ ಏನೋ ಅಂತ ಗೊತ್ತಾಯ್ತೇನೇ ಇಲ್ಲ. ಎಲ್ಲರೂ ಹೋಗ್ಲಿ ಬಿಡು, ತಲೆ ಕೆಡ್ಸ್ಕೊತೀಯ. ಇವತ್ತು ಯಾರು ಸಾಯಕ್ಕೆ ಹೋಗಲ್ಲ. ನಿಮ್ಮಮ್ಮ ಏನು ಸತ್ತಿರಲ್ಲ, ಸುಮ್ಮನಿರು. ಏನು ಈ ಥರ ಮಾತಾಡ್ತೀನಿ ನೀನು? ನಮ್ಮ ಹೂವು ಸತ್ತೋಗ್ಬೇಕಾ? ನಿನ್ಗೇನು ಸಿಕ್ಕೋದು? ನೀನು ಆಸ್ತಿ ಮನೆ ನಾನು ಬರ್ಕೊಟ್ಟವ್ರಲ್ಲ, ಇನ್ಮೇಲೆ ಚೆನ್ನಾಗಿರೋದ ಅಂತ ಅನ್ನೋದು ನೀನು ಬಾಯಲ್ಲಿ ಬರ್ತಿಲ್ವಲ್ಲ. ಸಾಯ್ಲಿ ಅಂತ ಮಾತಾಡ್ತಿದ್ಯಲ್ಲ. ನೋಡು ಸುಮ್ಮನೆ ನನಗೆ ನಿನ್ನ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಇವೆಲ್ಲ ನೀವು ಪುರಾಣ ಮಾಡ್ಕೊಂಡು ಕುತ್ಕೊಳ್ಳೋಕ್ಕೆ ಕೆಲಸ ಇದೆ ನನಗೆ ಬೇಕಾದಷ್ಟು. ನಿಮ್ಮ ಅವ್ವನ್ನ ನಾನು ತಳ್ಳಿದ್ದೇನೆ ಹೋಗು ಅಂತ. ಏನು ಹಿಂಗೆ ಮಾತಾಡ್ತಾ ಇದೀಯ ನೀನು? ಜಾಸ್ತಿ ಮಾತ್ಕಿತ್ತಾಳ್ಬೇಡ ನೀನು. ಬಾಯಿ ಮುಚ್ಕೊಂಡಿದ್ರೆ ಇರು, ಇಲ್ದ್ರೆ ನಿನಗೂ ಆಗೋಕ್ಕಾಗಲ್ವಾ? ಇಷ್ಟ ಇಲ್ವಾ ಇರೋಕ್ಕೆ? ಹೊಂಟೋಗ್ತಾ ಇರು ನೀನು. ಏನು ಮಾತಾಡೋದು ನೀನು? ಓ ಜಾಸ್ತಿ ಮಾತಾಡಬೇಡ ನೀನು. ಯಾಕೆ ಹಿಂಗಾಡಳು? ಹೂವು ಎಲ್ಲೋಯ್ತು ಏನೋ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಬಿಟ್ಟಿದ್ರೆ ಅಲ್ಲೂ ಗೊತ್ತಿಲ್ಲ ಇಲ್ಲೂ ಗೊತ್ತಿಲ್ಲ ಅಂತವ. ನಿಜವಾಗ್ಲೂ ತಲೆ ಕೆಟ್ಟೋಯ್ತು ನನ್ನ ಜೊತೆಗೆ. ಈ ಹುಡುಗಂತೂ ಮಾನವೀಯತೆಯೇ ಇಲ್ಲ ಒಂದು ಸ್ವಲ್ಪನೂ. ಏನು ಕಥೆನೋ ಏನೋ ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ಎಲ್ಲ ನಮ್ಮ ಮನೆ ಬರ ಏನು ಮಾಡೋಕ್ಕಾಗಂಗಿಲ್ಲ. ಅವತಾರ ಆಡ್ತಾನೆ ಅವತಾರನ. ಏನು ಸೀಮ್ಗಿಲ್ದ ಅವ್ವ ಸೀಮ್ಗಿಲ್ದ ಅಣ್ಣ. ಥೂ, ಹೆಂಡತಿ ಬಗ್ಗೆ ಮಗು ಬಗ್ಗೆ ಸ್ವಲ್ಪನಾದರೂ ಕಾಳಜಿ ಇದ್ದಿದ್ರೆ ನೀನು ಈ ಥರ ಎಲ್ಲ ಮಾತಾಡ್ತಿರ್ಲಿಲ್ಲ ನೀನು. ನಮ್ಮ ಬಗ್ಗೆ ವಿಚಾರಿಸಲ್ಲ, ಯಾವಾಗ ಬಂದರೂ ಅವ್ರ ಬಗ್ಗೆನೇ ಏನಾದರೂ ಮಾಡ್ಕೊಂಡು ಹಾಳಾಗು ನೀನು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.